ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾನಾಕ್ಸ್ ಕನ್ನಡ ವ್ಲಾಗ್ಸ್. ಇವತ್ತು 31st ಆಫ್ ಡಿಸೆಂಬರ್. ಬೆಳಗ್ಗೆನೇ ಎದ್ದು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿದೆ. ಸೊ ಅಲ್ಲೊಂದು ಫಿಶ್ ಬೌಲ್ ತುಂಬ ದಿವಸದಿಂದ ಹಳೇದು ಹಾಗೇ ಇತ್ತು. ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲೋವೆರಾ ಗಿಡನ ನೀರಲ್ಲೇ ಹಾಕಿ ಇಟ್ಟೆ. ಸೊ ಅದೊಂಥರ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಇದು ಪಾಯಿಂಟ್ ಸಿಟಿಯಾ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಡಿಸೆಂಬರಲ್ಲಿ ಆ ಸೀಸನಲ್ಲಿ ಅದೊಂಥರ ಕಲರೆಲ್ಲ ಆ ಎಲೆಗಳೆಲ್ಲ ಚೇಂಜ್ ಆಗುತ್ತೆ. ಈ ರೀತಿ ಅಲ್ಲಲ್ಲೇ ಪಾಟ್ಗಳನ್ನೆಲ್ಲ ಎತ್ತಿಟ್ಟು ಒಣಗಿರೋವಂಥ ಗಿಡಗಳನ್ನೆಲ್ಲ ತೆಗ್ದಾಕಿ ಕ್ಲೀನ್ ಮಾಡಿ ಕೆಳಗಡೆಗೆ ಬಂದು ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿ ರೆಡಿ ಆಗಿ ಈಗ ನಾವು ಮಿಸ್ಟರ್ DIYಗೆ ಹೊರಟಿದ್ದೀವಿ. DIYಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ಏನು ಸಿಗುತ್ತೆ ಅಂತಲೂ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳ ಪ್ರಕಾರ ಅಲ್ಲೆಲ್ಲ ಕ್ರಾಫ್ಟ್ಗಳು ಸಿಗುತ್ತೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದರು. ಅವಳು ಲಿಪಾನ್ ಹಾರ್ಟ್ದು ಮೌಲ್ಡಿಂಗ್ ಅದೇನು ಬರುತ್ತೋ ಅದನ್ನು ಬೇಕು ಅಂತ ಹೇಳಿ ಅವಳು ಹೋಗಿದ್ದು. ಆದರೆ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಅಲ್ಲಿ ಇತ್ತು. ಸೊ ನಾನು ಯೋಗ ಮ್ಯಾಟ್ ಕೂಡ ನೋಡಿದೆ. ಅದು ನಮ್ಮ ಮನೆಯವರು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ, ಹೊರಗಡೆ ತೊಗೊಳೋಣ ಅಂತ ಹೇಳಿದ್ರು. ಸ್ಟೋರೇಜ್ ಬಾಕ್ಸ್ ನೋಡಿದೆ, ಅದು ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಫ್ರಿಜ್ಜಿಗೆ ಸ್ವಲ್ಪ ತೊಗೊಳ್ಳೋಣ ಬೇಕಾಗಿತ್ತು, ಅದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಅದನ್ನು ಡ್ರಾಪ್ ಮಾಡಿ ಮಕ್ಕಳೇ 1800 ರುಪೀಸ್ ಅದು ಇದು ತೊಗೊಂಡ್ರು. ಅಲ್ಲಿಂದ ಹೊರಟು ನರ್ಸರಿಗೆ ಬಂದ್ವಿ. ನರ್ಸರಿಲಿ ಡೇರೆ ಹೂವು ಇಷ್ಟ ಆಯಿತು ನನಗೆ. ಒಂದು ಪಾಟ್ ಡೇರೆ ಹೂವು ತೊಗೊಂಡ್ವಿ. ಹಾಗೆ ಕರಿಬೇವಿನ ಗಿಡ ನನಗೆ ನಾಟಿದೇ ಬೇಕಿತ್ತು, ಅದು ಕೂಡ ಇಲ್ಲಿ ಸಿಕ್ತು ನನಗೆ. 1-2 ರೋಸ್ ಗಿಡಗಳು ತಗೊಂಡು ಅಲ್ಲಿಂದ ಮನೆ ಕಡೆ ಬರ್ತಾಯಿದ್ದೀವಿ. ಆದರೆ ನನಗೆ ನರ್ಸರಿಲಿ ಅವರು ಎಷ್ಟು ಥರ ಕೆಮಿಕಲ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ ಅನ್ನಿಸ್ತು. ಸಣ್ಣ ಸಣ್ಣ ಗಿಡಗಳು ಕೂಡ ಅಷ್ಟು ಚೆನ್ನಾಗಿ ಅವು ಹೂಗಳು ಬಿಡ್ತಾಯಿದೆ. ಅದೇ ಗಿಡನ ನಾವು ಮನೇಲಿ ತಂದು ಹಾಕಿ ಅವರಿಗಿಂತ ಹೆಚ್ಚು ಮುತುವರ್ಜಿ ವಹಿಸಿ ನೋಡಿದ್ರು ಕೂಡ ಬರಲ್ಲ ನಮಗೆ ಹೂವುಗಳು ಆ ರೀತಿ ಚಿಕ್ಕ ಚಿಕ್ಕ ಗಿಡಗಳಲ್ಲೇ. ಸೊ ಇದು ನಾನು ಮನೆಗೆ ತಂದಿರೋದು. 3 ಥರ ಸೇವಂತಿಗೆ, 2 ಥರ ರೋಸು. ಅದು ಕಾರಲ್ಲಿ ಇಡಬೇಕಾದಾಗ ಅದು ರೋಸ್ದು ಬಡ್ಸ್ ಬಂದು ಕಟ್ಟಾಗಿಬಿಟ್ಟಿದೆ. ಕರಿಬೇವಿನ ಗಿಡ ಇದೇನೋ ಪಿಟೋನಿಯಾ ಡಯಾಂಥಸ್ ಅಂತ ಹೇಳಿ ನನ್ನ ಮಗಳ ಸೆಲೆಕ್ಷನ್ಸ್. ಅಲ್ಲಿಂದ ಬಂದು ನಾನು ಹುರುಳಿಕಾಳು ಬಸ್ಸಾರು ಮಾಡ್ತಾಯಿದ್ದೆ. ಹುರುಳಿಕಾಳನ್ನ ಹುರ್ಕೊಂಡು ಮಾಮೂಲಿ ಈ ಕಾಯಿ ಚೂರು, ಕಾಯಿ ತುರಿ, ಟೊಮೊಟೊ, ಹುಣಸೆಹಣ್ಣು, ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಕೆಂಪಿಗೆ ಹುರಿದಿರೋಂಥ ಹುರುಳಿಕಾಳನ್ನ ಡೈರೆಕ್ಟಾಗಿ ಒಗ್ಗರಣೆ ಮಾಡ್ಕೊಳ್ಳೋದು. ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಹುರಿದಿರೋಂಥ ಹುರುಳಿಕಾಳನ್ನ ಹಾಕಿ ಒಂದು ಸ್ವಲ್ಪ ಎಣ್ಣೆಲಿ ಕೂಡ ಹುರ್ಕೊಂಡು ಆಮೇಲೆ ರುಬ್ಕೊಂಡಿರೋವಂಥ ಮಸಾಲೆನ ಅದಕ್ಕೆ ಹಾಕಿ 3-4 ವಿಷಲ್ ಹೊಡ್ಸಿದ್ರೆ ಹುರುಳಿಕಾಳು ಬಸ್ಸಾರು ಸಿಂಪಲಾಗಿ ರೆಡಿ ಆಗೋಗುತ್ತೆ. ಅದ್ರ ಜೊತೆಗೇನಾದರೂ ಬದನೆಕಾಯಿ ಇದು ಆಲೂಗೆಡ್ಡೆ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಇಲ್ಲ ಹಾಗೆ ಬಸ್ಸಾರು ಥರ ಮಾಡ್ಕೋಬೋದು. ನಾನು ನಂಚ್ಕೊಳ್ಳಿಕ್ಕೆ ಅಂತ ಹೇಳಿ ತೊಂಡೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತೊಂಡೆಕಾಯಿನ ನಾನು ಬೇಯಿಸಿ ನೀರು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಬೇಕಾದಂಥ ಸಾಸಿವೆ, ಇಂಗು, ಕರಿಬೇವು, ಕಡಲೆಬೇಳೆ, ಈರುಳ್ಳಿ, ಸ್ವಲ್ಪ ಟೊಮೊಟೊ. ತೊಂಡೆಕಾಯಿಲಿ ಆಲ್ರೆಡಿ ಹುಳಿ ಅಂಶ ಇರುತ್ತೆ, ಸೊ ಟೊಮೊಟೊ ಅವಶ್ಯಕತೆ ಇಲ್ಲ. ನನಗೇನೋ ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನೀವು ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಬಟಾಣಿ ಹಾಕಿ ಧನಿಯಾ ಪುಡಿನ ಹಾಕಿಬಿಟ್ಟು ಈ ರೀತಿಯಾಗಿ ನಾವು ತೊಂಡೆಕಾಯಿ ಪಲ್ಯನ ನಾನು ಮನೇಲಿ ಮಾಡ್ಕೊಳ್ತೀನಿ. ಸೊ ಕಾಯಿ ತುರಿನ ಅದ್ರ ಮೇಲ್ಗಡೆ ಹಾಕಿ ಈ ರೀತಿಯಾಗಿ ತೊಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಬಂತು. ಇದು ಕೂಡ ಹುರುಳಿಕಾಳು ಬಸ್ಸಾರು ಮುದ್ದೆ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಹುರುಳಿಕಾಳು ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.